ಜಿ ಟಿ ಪಾಟೀಲ್ ಅವರು ಒಂದ್ ಸೆಕೆಂಡ್. ಸನ್ಮಾನ್ಯ ಅಧ್ಯಕ್ಷರೇ, ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಹಲ್ಕುರ್ಕಿ ಹಾಗೂ ಇನ್ನುಳಿದ 4 ಗ್ರಾಮಗಳಲ್ಲಿ ಹಿಂದಿನ ಸರ್ಕಾರದಲ್ಲಿ 2718 ಎಕರೆಯನ್ನು ಭೂ ಸ್ವಾಧೀನ ಮಾಡಬೇಕು ತೀರ್ಮಾನ ತೆಗೆದುಕೊಂಡಿದ್ರು. ಪೈಕಿ 444 ಎಕರೆ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಬಾಕಿ 1700 ಚಿಲ್ಲರೆ ಎಕರೆ ಏನಿದೆ ಯಾರೂ ರೈತರು ಕೊಡ್ಲಿಕ್ಕೆ ತಯಾರಿಲ್ಲ. ಅದರೊಳಗೆ ವಿಶೇಷವಾಗಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳ ಹಿಂದಿನ ಕ್ಷೇತ್ರ ಏನಿತ್ತು ಅದ್ರ 4 ಹಳ್ಳಿ, ನನ್ನ ಕ್ಷೇತ್ರದ 1 ಹಳ್ಳಿ. ಯಾವ ಕಾಲಕ್ಕೂ ರೈತರನ್ನು ಕೊಡ್ಲಿಕ್ಕೆ ತಯಾರಿಲ್ಲ. ಮತ್ತೆ ಭೂ ಸ್ವಾಧೀನ ಅಧಿಕಾರಿಗಳು ಉತ್ತಾರನಲ್ಲಿ ಸರ್ಕಾರ ಅಂತ ತಿಳ್ಕೊಂಡು ಮಾಡಿದ್ರಿಂದ ಅವ್ರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜೊತೆಗೆ ಯಾವುದೇ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದಯಮಾಡಿ ಯಾವ ಕಾಲಕ್ಕೂ ಅವರು ಜಮೀನು ಕೊಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಕೈ ಬಿಡ್ಬೇಕಂತ ತಿಳ್ಕೊಂಡು ನಿಮ್ಮ ಮುಖಾಂತರ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ನಾವು ಒತ್ತಾಯ ಮಾಡ್ತೀನಿ. ಅಧ್ಯಕ್ಷರೇ, ಈಗಾಗಲೇ ಈ ಪ್ರಸ್ತಾವನೆಯನ್ನ 2718 ಎಕರೆ ಜಮೀನನ್ನ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಹೊರತುಪಡಿಸಲು ಈಗ ಕೆಡಿಬಿ ಕಾಯ್ದೆ ಕಲಾಂ 4 ಅಡಿ ಕರಡು ಪ್ರಸ್ತಾವನೆಯನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಲು ಸಿಇಒ ಮತ್ತು ಇಎಂ ಕೆಡಿಬಿ ರವರು ದಿನಾಂಕ 30/1/2025 ರಂದು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಪ್ರಸ್ತಾವನೆ ಸರ್ಕಾರದ ಪರಿಶೀಲಿಸಿ ಅವರಿಗೆ ಉತ್ತರವನ್ನು ಕೊಡ್ತೀವಿ ಅಧ್ಯಕ್ಷ. ಇದು ಬರಬೇಕಾಗ್ತದೆ. ಕ್ಲಾರಿಫಿಕೇಶನ್, ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಭೂಮಿಯನ್ನ ರೈತರಿಗೆ ಬಡವರ ರೈತರಿದ್ದಾರೆ, ಆ ಭೂಮಿಯನ್ನ ನಾನು ಬಿಡುಗಡೆ ಮಾಡಿಸಿಕೊಡ್ತೀನಿ ಅನ್ನುವಂತ ಭರವಸೆ ನಮಗೆ ಕೊಟ್ಟಿದ್ದಾರೆ. ದಯಮಾಡಿ ಅದಕ್ಕೆ ಬೇಗನೆ ಪ್ರಸ್ತಾವನೆ ಸಲ್ಲಿಸಿ ಕ್ಯಾಬಿನೆಟ್ ನಲ್ಲಿ ಮಂಜೂರಾತಿ ಮಾಡಿ ಆ ರೈತರ ಭೂಮಿಯನ್ನ ಮಹಿಳೆಯರು ಕೊಡಿಸುವಂತ ವ್ಯವಸ್ಥೆ ಮಾಡ್ಬೇಕಂತ ಒತ್ತಾಯ ಮಾಡ್ತೀನಿ. ಈಗ 1 ತಿಂಗಳ ಹಿಂದೆನೆ ಆ ಪ್ರಸ್ತಾವನೆ ಬಂದಿದೆ ಸರ್ಕಾರಕ್ಕೆ. ಅದು ಸೂಕ್ತವಾದಂತ ನಿಯಮದ ಪ್ರಕಾರ ಪರಿಶೀಲನೆ ಮಾಡ್ತೀವಿ. ಟಿ ಡಿ ರಾಜೇಗೌಡರು